ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಧರ. ನಮ್ಮ ಕಲಾವಿದರು ಮಾಲಿಕೆಯ ಮತ್ತೊಂದು ಸಂಚಿಕೆ ನಿಮ್ಮ ಮುಂದೆ ಇದೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ವ್ಯಕ್ತಿ ಕುಮಾರಿ ಸಾನ್ನಿಧ್ಯ ದ್ವಿತೀಯ PUCಯನ್ನು ಶಿವಮೊಗ್ಗದಲ್ಲಿ ಓದ್ತಾ ಇದ್ದಾಳೆ. ಅವಳು ಸಂಗೀತ ಕಲ್ತಿದ್ದಾಳೆ, ಜೊತೆಗೆ ಭರತನಾಟ್ಯವನ್ನು ಕಲ್ತಿದ್ದಾಳೆ. ಅವಳು ಇವತ್ತು ನಮಗೆ ಒಂದು ನೃತ್ಯವನ್ನು ತೋರಿಸಲಿದ್ದಾಳೆ, ಜೊತೆಗೆ ಒಂದೆರಡು ಹಾಡುಗಳನ್ನು ಸಹ ನಮಗೆ ಕೇಳಿಸಲಿದ್ದಾಳೆ. ಬನ್ನಿ ಭೇಟಿ ಮಾಡೋಣ ಕುಮಾರಿ ಸಾನ್ನಿಧ್ಯ. ನಮಸ್ಕಾರ. ನಮಸ್ತೆ. ಸಾನ್ನಿಧ್ಯ, ಎಷ್ಟನೇ ಕ್ಲಾಸ್ ಓದ್ತಾ ಇದ್ದಿ? ನಾನು ಈ ಸರಿ ಫಸ್ಟ್ PU ಆಯ್ತು, ಈಗ ಸೆಕೆಂಡ್ PU. ಎಷ್ಟು ವರ್ಷದಿಂದ ಭರತನಾಟ್ಯ ಪ್ರಾಕ್ಟೀಸ್ ಮಾಡ್ತಾ ಇದ್ದಿ? ನಾನು 6 ವರ್ಷದಿಂದ ಭರತನಾಟ್ಯ ಪ್ರಾಕ್ಟೀಸ್ ಮಾಡ್ತೀನಿ. ಸ್ಟೇಜ್ ಪ್ರೋಗ್ರಾಮ್ಗಳನ್ನು ಯಾವ್ದಾದ್ರು ಕೊಟ್ಟಿದ್ಯಾ? ಹಾ, ಕೊಟ್ಟಿದ್ದೀನಿ. ಎಷ್ಟು ಪ್ರೋಗ್ರಾಮ್ ಆಗಿರ್ಬೋದು? ಆನ್ಯುವಲ್ ಡೇ ಎಲ್ಲ ಸೇರಿಸಿ ಒಂದು 10ಕ್ಕಿಂತ ಜಾಸ್ತಿ ಕೊಟ್ಟಿದ್ದಿ. ಭರತನಾಟ್ಯ ಅಲ್ಲದೆ ಬೇರೆ ಯಾವ ಕರಿಕ್ಯುಲರ್ ಆಕ್ಟಿವಿಟಿನಲ್ಲಿ ನೀನು ಇನ್ವಾಲ್ವ್ ಆಗಿರ್ತೀನಿ? ಸಂಗೀತ ಹಾಡ್ತೀನಿ, ಮತ್ತೆ ಅಬಕಾಸು ಗ್ರಾಜುಯೇಷನ್ ಆಗಿದೆ, ಮತ್ತೆ ಸೆಮಿ ಕ್ಲಾಸಿಕಲ್ಲು ಬರುತ್ತೆ. ಈಗ ನಿನಗೆ SSLC ನಂತರ ಓದುವಂಥದ್ದು ಹೆಚ್ಚಿರುತ್ತೆ, ಭರತನಾಟ್ಯ ಪ್ರಾಕ್ಟೀಸಿಗೆ ಸಮಯ ಇರೋದಿಲ್ಲ. ಇಂಥ ಸಮಯದಲ್ಲಿ ಏನ್ ಮಾಡ್ತೀವಿ? ಡ್ಯಾನ್ಸ್ ಪ್ರೋಗ್ರಾಮ್ ಇದ್ರೆ ಮ್ಯಾಮೇ ಹೇಳ್ಕೊಡ್ತಾರೆ. ಹೆಚ್ಚಿನ ಸಮಯದಲ್ಲಿ ಮ್ಯಾಮ್ ಹತ್ರ ಹೋಗಿ ಕಲಿಯೋದು. ನಾನೇ ಕಲಿಬೇಕು ಅಂತ ಅಂದ್ರೆ ಮೊಬೈಲ್ ಇರುತ್ತಲ್ಲ, ಅದನ್ನ ನೋಡ್ಕೊಂಡು ಕಲಿಬೇಕು. ಸಾನ್ನಿಧ್ಯ, ಸಂಗೀತ ಎಷ್ಟು ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದಿ? ಸಂಗೀತ 8 ವರ್ಷ. ನಿಂಗೆ ಸಂಗೀತಕ್ಕೆ ಯಾರು ಹೇಳ್ಕೊಟ್ಟವ್ರು? ಯಾರು? ಫಸ್ಟ್ LKG UKG ಹೋಗ್ತಾ ಇದ್ದಿದ್ದು, ಆವಾಗ ವೀಣಾ ನಾಯಕ್ ಅಂತ ಅವ್ರ ಹತ್ರ ಹೋಗ್ತಿದ್ದೆ. ಅದಾದ್ಮೇಲೆ 3rd ಸ್ಟ್ಯಾಂಡರ್ಡ್ ಇಂದ ಶೃಂಗೇರಿ HS ನಾಗರಾಜ್ ಅಂತ ಮೇಸ್ಟ್ರ ಹತ್ರ ಹೋಗ್ತಾ ಇದ್ದೀನಿ. ನಿಂಗೆ ಭರತನಾಟ್ಯ ಹೇಳ್ಕೊಟ್ಟಂತವ್ರು ಯಾರು? ಭರತನಾಟ್ಯ ಹೇಳ್ಕೊಟ್ಟವರು ವಿದುಷಿ ಪುಷ್ಪ ಕೃಷ್ಣಮೂರ್ತಿ ಅಂತ. ಅವರು ಶಿವಮೊಗ್ಗದವರೇನಾ? ಅವರು ಶಿವಮೊಗ್ಗ. ಈಗಲೂ ಪ್ರಾಕ್ಟೀಸಿಗೆ ಹೋಗ್ತಾ ಇದೆಯಾ ಕಲೀಲಿಕ್ಕೆ ಅವ್ರ ಹತ್ರ? ಭರತನಾಟ್ಯ ಸಂಗೀತ ಎರಡೂ ಈಗ ಸದ್ಯಕ್ಕೆ ಡ್ರಾಪ್ ಮಾಡಿದ್ದೀನಿ, ಮತ್ತೆ ಹೋಗ್ತೀನಿ. PUC ನಂತರ ಶುರು ಮಾಡಬೇಕು. ಮತ್ತೆ ಶುರು ಮಾಡಿ. शिव शंभो स्वयंभो, ओम शंभो 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 शिव शंभो स्वयंभो. गंगाधर शंकर करुणाकर मामव भवसागर तारक. गंगाधर शंकर करुणाकर मामव भवसागर तारक. भो शंभो शिव शंभो स्वयंभो, शंभो शिव शंभो स्वयंभो. धिमि धिमि किट किट तोम तोम तरि किट किट तो. धिमि धिमि किट किट तोम तोम तरि किट किट तोम. मतंग मुनिवर वंदित ईशा, मतंग मुनिवर वंदित ईशा. सर्व दिगंबर वेष्टित वेश, नित्य निरंजन नित्य नटेश. मतंग मुनिवर वंदित ईशा, सर्व दिगंबर वेष्टित वेश, नित्य निरंजन नित्य नटेश. ईश सवेश सर्वेश. भो शंभो शिव शंभो स्वयं
ಸಾನ್ನಿಧ್ಯ, ಭರತನಾಟ್ಯದಲ್ಲಿ ರೌದ್ರವನ್ನ ಹೇಗೆ ತೋರಿಸ್ತೀರಿ? ಪ್ರೀತಿ ತೋರಿಸೋದು ಹೇಗೆ? ನೋವಿನ ಚೆಹರೆ ಹೇಗೆ ತೋರಿಸ್ತೀರಿ? ಕಂದನ್ನ ಮುದ್ದಾಡುವಂತ ಚೆಹರೆಯನ್ನ ಹೇಗೆ ತೋರಿಸ್ತೀರಿ? ಸಾನ್ನಿಧ್ಯ, ಸಂಗೀತವನ್ನ ಎಷ್ಟು ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದಿ? ನಾನು 12 ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದೀನಿ. ಸಾನ್ನಿಧ್ಯ, ಈಗ ನೀನು ಓದ್ತಾ ಇದ್ದಿ, ತುಂಬಾ ಚೆನ್ನಾಗಿ ಓದ್ತಾ ಇದ್ದಿ ಅಂತ ಕೇಳಿದ್ದೇನೆ. ಜೊತೆಗೆ ಭರತನಾಟ್ಯನೂ ಕಲ್ತಿದ್ದಿ, ಜೊತೆಗೆ ಸಂಗೀತನೂ ಕಲ್ತಿದ್ದೆ. ಇದಕ್ಕೆ ನಿಮ್ಮ ತಂದೆಯಾದ ಶ್ರೀಧರ್, ತಾಯಿಯಾದ ಶಾಲಿನಿ ಅವರು ನಿಮ್ಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಇಷ್ಟು ಕಲೀಲಿಕ್ಕೆ? ಅಪ್ಪ ಅಮ್ಮ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಅದನ್ನ ವಿವರಿಸಕ್ಕಂತೂ ಆಗದೇ ಇಲ್ಲ. ಸಂಗೀತ ತುಂಬಾ ದೂರ ಇರ್ತಿತ್ತು, ಅಲ್ಲಿ ಕರ್ಕೊಂಡೋಗಿ ಕರ್ಕೊಬಂದು ಎಲ್ಲ ಮಾಡ್ತಿದ್ದು ಅಮ್ಮನೇ. ಅಮ್ಮಂಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಇಲ್ಲಿಂದ. ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇಬ್ಬರು. ಸಾನ್ನಿಧ್ಯ, ಇವತ್ತು ನೀನ್ ಏನು ಕಲ್ತಿದ್ಯೋ ಇದಕ್ಕೆಲ್ಲ ಕಾರಣ ತಂದೆ ಮತ್ತು ತಾಯಿಯವರೇ ಅಲ್ವಾ? ಹೌದು. ಓಕೆ, ವೀಕ್ಷಕರಿಗೆ ಯಾವ ಹಾಡನ್ನ ಕೇಳಿಸ್ತಿ ಸಾನ್ನಿಧ್ಯ? ಇರಬೇಕು ಇರುವಂತೆ. ಶುರು ಮಾಡೋಣ. ಸಾ ಪಾ ಸಾ ಪಾ ಸಾ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ, ಬೆಳಕಿನುಂಡೆಯ ಬಾನಿ ಉರುಳು ಬಿಟ್ಟು, ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ, ಬೆಳಕಿನುಂಡೆಯ ಬಾನಿ ಉರುಳು ಬಿಟ್ಟು, ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ, ಬೆಳಕಿನುಂಡೆಯ ಬಾನಿ ಉರುಳು ಬಿಟ್ಟು, ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು, ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು, ಹೇಗೆ ಗೆಲುವಾಗುವುದು ಹಸಿರೆಲೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಸಾನ್ನಿಧ್ಯ, ಇನ್ನೂ ಒಂದು ಹಾಡನ್ನ ಕೇಳಿಸ್ಬೋದಾ ನಮಗೆ? ಹೇಳ್ತೀನಿ. ಯಾವ ಹಾಡು ಹೇಳ್ತಿ? ನಿಂತ ನೀರ ಕಲಕಬೇಡಿ. ಶುರು ಮಾಡೋಣವಾ? ನಿಂತ ನೀರ ಕಲಕಬೇಡಿ ಕಲ್ಲುಗಳೇ,
ಊದಳಗಳ ಹಿರಿಯಬೇಡಿ ಮುಳ್ಳುಗಳೇ, ನಿಂತ ನೀರ ಕಲಕಬೇಡಿ ಕಲ್ಲುಗಳೇ. ಊದಳಗಳ ಹಿರಿಯಬೇಡಿ ಮುಳ್ಳುಗಳೇ, ಏನಿದೆಯೋ ನೋವು ಅದಕ್ಕೆ ತಮ್ಮದೇ, ಬಾಳನು ಬಿಡಿ ತಮ್ಮಷ್ಟಕ್ಕೆ ಸುಮ್ಮನೆ. ಸಗಮದನಿಸ ನಿಂತ ನೀರ ಕಲಕಬೇಡಿ ಕಲ್ಲುಗಳೇ. ಊದಳಗಳ ಹಿರಿಯಬೇಡಿ ಮುಳ್ಳುಗಳೇ, ಪಂಜರದಲ್ಲಿ ನೂಕಬಹುದೇ ಗಿಳಿಯನು, ನೂಕೆ ಸುರಿದರಾಯ್ತು ರಾಶಿ ಕಾಳನು. ತಿನ್ನುವುದೊಂದೇ ಗುರಿಯೇ ಹೇಳಿ ಬಾಳಿಗೆ, ಪರರ ಬಾಳು ಬಲಿಯೇ ನಮ್ಮ ಲೀಲೆಗೆ. ಸಗಮದನಿಸ ನಿಂತ ನೀರ ಕಲಕಬೇಡಿ ಕಲ್ಲುಗಳೇ. ಊದಳಗಳ ಹಿರಿಯಬೇಡಿ ಮುಳ್ಳುಗಳೇ, ಮರವ ತಪ್ಪಿ ಕೂತಲಿದೆ ಬಳ್ಳಿ, ಚಿಂತೆಯಲ್ಲ ಸರಿಸಿ ಅಲ್ಲಿ ಇಲ್ಲಿ. ಮರವ ತಪ್ಪಿ ಕೂತಲಿದೆ ಬಳ್ಳಿ, ಸಗಮದನಿಸ ಚಿಂತೆಯಲ್ಲ ಸರಿಸಿ ಅಲ್ಲಿ ಇಲ್ಲಿ. ಚೂಟಬೇಡಿ ಮಾತ್ರ ಅದರ ತುದಿಯ, ಕೊಲ್ಲಬೇಡಿ ಕಲ್ಲು ಮಾಡಿ ಎದೆಯ. ಸಗಮದನಿಸ ನಿಂತ ನೀರ ಕಲಕಬೇಡಿ ಕಲ್ಲುಗಳೇ. ಊದಳಗಳ ಹಿರಿಯಬೇಡಿ ಮುಳ್ಳುಗಳೇ, ಯಾವ ಜೀವ ಯಾವ ನೋವಿಗೆ ಏಳೋ, ಯಾವ ಭಾವ ನಂಬಿ ಅದರ ಪಾಡೋ. ಯಾವ ಜೀವ ಯಾವ ನೋವಿಗೆ ಏಳೋ, ಸಗಮದನಿಸ ಯಾವ ಭಾವ ನಂಬಿ ಅದರ ಪಾಡೋ. ಮಾಡಲು ಬಿಡಿ ತನ್ನ ಯಾತ್ರೆ ತಾನು, ನೀಡಲಿ ಅದು ತನ್ನೊಳಗಿನ ಜೇನು. ಸಗಮದನಿಸ ನಿಂತ ನೀರ ಕಲಕಬೇಡಿ ಕಲ್ಲುಗಳೇ. ಊದಳಗಳ ಹಿರಿಯಬೇಡಿ ಮುಳ್ಳುಗಳೇ, ಊದಳಗಳ ಹಿರಿಯಬೇಡಿ ಮುಳ್ಳುಗಳೇ. ಊದಳಗಳ ಹಿರಿಯಬೇಡಿ ಮುಳ್ಳುಗಳೇ. ಸಾನ್ನಿಧ್ಯ, ಸುಶ್ರಾವ್ಯವಾಗಿ 2 ಹಾಡನ್ನು ನಮಗೆ ಕೇಳಿಸಿದ್ದಿ. ಇನ್ನು ಮುಂದಿನ ಶೈಕ್ಷಣಿಕ ಜೀವನದಲ್ಲಿ, ನೃತ್ಯ ಜೀವನದಲ್ಲಿ ಹಾಗೂ ಸಂಗೀತ ಜೀವನದಲ್ಲಿ ನಿನಗೆ ಒಳ್ಳೆಯ ಹೆಸರು ಬಂದು ಮುಂದೆ ಅಪ್ಪ ಅಮ್ಮನಿಗೆ ಕೀರ್ತಿ ತರೋ ಹಾಗೆ ಆಗಲಿ ಅಂತ ಹೇಳ್ತಾ, ನೀನು ನಮಗೆ ಇದನ್ನು ಸಂಗೀತವನ್ನು ಕೇಳಿಸಿ ಒಂದು ನೃತ್ಯವನ್ನು ಮಾಡಿ ತೋರಿಸಿದ್ದಕ್ಕೆ ನಿನಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು. ಸ್ನೇಹಿತರೆ, ಈ ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.